ಇನ್ ದ ವೆಜಿಟೇರಿಯನ್ ಮಸಲ್ಗೆ ನೀವು ಯು ಹ್ಯಾವ್ ಟು ಡೂ ಯೋಗ. ಯು ಕೆನಾಟ್ ವೆಯ್ಟ್ ಟ್ರೈನಿಂಗ್ ಯು ಕ್ಯಾನ್ ಡೂ, ಬಟ್ ಅನ್ಲೆಸ್ ಯು ಈಟ್ ಬಲ್ಕಿ. ದಟ್ಸ್ ವೈ ಈಗ ಯಂಗ್ಸ್ಟರ್ಸ್ ಎಲ್ಲ ಯಾರು ವೇ ಪ್ರೋಟೀನ್ ಅಂತ ಹೋಗ್ತಾರೆ, ಕುಡಿತಾರೆ. ಆ ವೇ ಪ್ರೋಟೀನ್ ಇಸ್ ನಾಟ್ ಮೆಂಟ್ ಫಾರ್ ಅವರ್ ಟೆಂಪ್ರೇಚರ್, ಅವರ್ ಎಂಜೈಮ್ಸ್ ವಿಚ್ ಐ ಆಮ್ ಬಾರ್ನ್, ವಿಚ್ ವೆದರ್ ಐ ಆಮ್ ಬಾರ್ನ್. ಈ ಕೇರಳದಲ್ಲಿ ಹುಟ್ಟಿದ್ರೆ ದೇ ಈಟ್ ಫಿಶ್ ಮೋರ್, ದೇ ಈಟ್ ಕೋಕೋನಟ್ ಆಯಿಲ್, ರೈಟ್. ಮಂಗಳೂರಿಗೆ ಹೋದರೂ ಆ ವೆದರ್ಗೆ, ಆ ಸಲ್ಟ್ರಿ ವೆದರ್ಗೆ, ಆ ಸ್ವೆಟ್ಟಿಂಗಿಗೆ, ಆ ಹ್ಯೂಮಿಡಿಟಿಗೆ ಕೋಕೋನಟ್ ಆಯಿಲ್ ಕ್ಯಾನ್ ಬಿ ಡೈಜೆಸ್ಟೆಡ್ ವೆರಿ ಈಸಿಲಿ. ಸೇಮ್ ಕೋಕೋನಟ್ ಆಯಿಲ್ನ ನೀವು ಹಿಮಾಚಲ್ ಪ್ರದೇಶ್, ಊಟಿ, ಕಾಶ್ಮೀರಲ್ಲಿ ತಿಂದರೆ ಹಾರ್ಟ್ ಡಿಸೀಸ್, ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ಯು ಡೈ ಫಾಸ್ಟರ್. ಸೊ ಈಚ್ ವೆದರ್ ಹ್ಯಾಸ್ ಈಚ್ ಫುಡ್ ಹ್ಯಾಬಿಟ್. ಈಚ್ ಫುಡ್ ಹ್ಯಾಬಿಟ್ ಹ್ಯಾಸ್ ಎ ರಿಪರ್ಕಷನ್ ಆನ್ ಯುವರ್ ಬಾಡಿ ಆ್ಯಂಡ್ ಮೈಂಡ್ ಆ್ಯಂಡ್ ದ ಬ್ರೈನ್. So for that food, what we eat, carbs, vegetables, and we eat ಕಾಳುಗಳು. ಇದಕ್ಕೆ ನೀವು ಯು ಡೋಂಟ್ ನೀಡ್ ಟು ರನ್ ಆನ್ ಎ ಟ್ರೆಡ್ಮಿಲ್, ಯು ನೀಡ್ ಯೋಗ. ಆ್ಯಂಡ್ ಪದ್ಮಾಸನ ಇಸ್ ದ ಬೆಸ್ಟ್ ಆಸನ ಟು ಕೀಪ್ ದಿ ಸ್ಪೈನ್ ವರ್ಟಿಕಲ್. ಕೆಳಗಡೆ ಎರಡು ಪಲ್ವಿಸ್ ಓಪನ್ ಆಗಿ ಕಾಲುಗಳು ಮಡ್ಚಿಕೊಂಡು ಕೂತಾಗ ಎದೆ ಆಟೋಮೆಟಿಕ್ ಮೇಲೆ ಬರುತ್ತೆ. ಯಾರು ಹಿಂಗೆ ಕೂರೋಕ್ಕಾಗಲ್ಲ. ಅದು ಗೋಡೆ ಪಕ್ಕದಲ್ಲಿ ಕೂತ್ಕೊಂಡ್ರೆ ಕರೆಕ್ಟಾಗಿ ಕೊಡು. ಸೊ ಇಂಡಿಯನ್ ಆಸನಾಸ್ ಆರ್ ದ ಬೆಸ್ಟ್ ಆಸನಾಸ್ ಇನ್ ದ ವರ್ಲ್ಡ್. ಐ ಟೀಚ್ ಎವ್ರಿ ಪೇಷಂಟ್ ಸ್ಪೈನ್. ಭುಜಂಗಾಸನ, ಅರ್ಧ ಭುಜಂಗಾಸನ, ಶಲಭಾಸನ, ಧನುರಾಸನ, ಸೂರ್ಯ ನಮಸ್ಕಾರ ಆ್ಯಂಡ್ ಪದ್ಮಾಸನ. ಇಫ್ ಯು ಡೂ ದಿಸ್ 6 asana, you will never have a spine problem. Every day 45 minutes you have to do. Wow. Or you have to swim. Swim yake? Swimming is the most neutral element. Water is the most neutral element. ಒಂದು ಇಂಜುರಿ ಆಗಲ್ಲ. ಅದಕ್ಕೆ ತಾಯಿ ಹೊಟ್ಟೆಯಲ್ಲೂ ನೀರಿರುತ್ತೆ. ನೀರಲ್ಲಿ ಕಲ್ಮಶ ಇರೋಕ್ಕೆ ಸಾಧ್ಯನೇ ಇರಲ್ಲ. ಅದಿದ್ರೂ ಫಿಲ್ಟರ್ ಆಗೋಗುತ್ತೆ. ಮೇಲೆ ತೇಲಿದ್ರೂ ಕ್ಲೀನ್ ಇರುತ್ತೆ. ದೆನ್ ನೀರಲ್ಲಿ ಸ್ವಿಮ್ ಮಾಡಬೇಕು ಅಂದರೆ ನೀವು ಓವರು ಮಾಡೋಕ್ಕಾಗಲ್ಲ, ಅಂಡರು ಮಾಡೋಕ್ಕಾಗಲ್ಲ ಬಾಡಿನ. ಇಟ್ ಹ್ಯಾಸ್ ಟು ರಿಲ್ಯಾಕ್ಸ್ ಕಂಪ್ಲೀಟ್ಲಿ. ಅದಕ್ಕೆ ಸ್ವಿಮ್ ಕಲಿಸ್ಬೇಕಾದ್ರೆ ಹೇಳ್ತಾರೆ ರಿಲ್ಯಾಕ್ಸ್, ಬ್ರೀತ್ ನಾರ್ಮಲಿ, ರಿಲ್ಯಾಕ್ಸ್, ಬಾಡಿ ಫುಲ್ ಲೂಸ್ ಬಿಡಿ, ನೀವು ತೇಲಾಗ್ತೀರಾ ಅಂತೀರ. ನೀವು ಗಟ್ಟಿ ಇಟ್ಕೊಂಡ್ರೆ ನೀವು ಮುಳುಗತ್ತೆ, ಲೂಸ್ ಬಿಟ್ಟರೆ ಮುಳುಗ್ತೀರಾ. ಸೊ ವಾಟರ್ ಇಸ್ ಎ ನ್ಯೂಟ್ರಲ್ ಬಾಡಿ. ಯೋಗದಲ್ಲಿ ಬೇಕಾದ್ರೆ ನೀವು ಓವರ್ ಸ್ಟ್ರೆಚ್ ಮಾಡ್ಬೋದು, ಪೇಯ್ನ್ ಮಾಡ್ಕೋಬೋದು. ಅದಕ್ಕೆ ಯೋಗ ಈಸ್ ನಾಟ್ ಗುಡ್ ಫಾರ್ ಓಲ್ಡ್ ಪೀಪಲ್ ಬಿಕಾಸ್ ರಿಜಿಡ್ ಸ್ಪೈನ್ ಆಲ್ರೆಡಿ. ನಾನು ಯೋಗ ಮಾಡೋದಕ್ಕೂ 14 ವರ್ಷದ ಮಗು ಯೋಗ ಮಾಡೋದಕ್ಕೂ 80 ವರ್ಷ ಯೋಗ ಮಾಡೋಕ್ಕೂ ತುಂಬ ವ್ಯತ್ಯಾಸ. ಅದಕ್ಕೆ ಯೋಗ ಕ್ಲಾಸ್ಗಳಿಗೆ ಹೋದರೆ ಎಲ್ಲರಿಗೂ ಒಂದೇ ಹೇಳ್ಕೊಡ್ತಾರೆ. ಅಲ್ಲಿಂದ ಇಂಜುರಿ ಮಾಡ್ಕೊಂಡ್ಬಂದು ಎಷ್ಟೋ ಜನ ಬರ್ತಾರೆ ನನ್ನ ಹತ್ರ. ಯಾಕಂದರೆ ಈಚ್ ಏಜ್, ಈಚ್ ಮಸಲ್ ಸ್ಟ್ರೆಂತ್, ಈಚ್ ಬಾಡಿಗೆ ಡಿಫ್ರೆಂಟ್ ಯೋಗ ಹೇಳ್ಕೊಡ್ಬೇಕು. ಬಟ್ ಕ್ಲಾಸಲ್ಲಿ ಎಲ್ಲ ಒಂದೇ, ಎಲ್ಲ ಗ್ರೂಪಲ್ಲಿ ಒಂದು ಮ್ಯೂಸಿಕ್ ಹಾಕಿ ಹೇಳ್ಕೊಟ್ರೆ ಅದೇ ಒಂದು ತಪ್ಪು. ಸೊ ಸ್ವಿಮ್ಮಿಂಗಲ್ಲಿ ಆ ಥರ ಅಲ್ಲ. ನೀವು ವಯಸ್ಸಾದರೂ ಮಾಡ್ಬೋದು, ಹೆಂಗಾದರೂ ಮಾಡ್ಬೋದು. ನೀವು ಓವರು ಮಾಡೋಕ್ಕಾಗಲ್ಲ, ಅಂಡರ್ನು ಮಾಡೋಕ್ಕಾಗಲ್ಲ. ಎವ್ರಿ ಮಸಲ್ ಆ್ಯಕ್ಟ್ಸ್ ಫ್ರಮ್ ಫೇಶಿಯಲ್ ಮಸಲ್ ಟು ಟೋ ಮಸಲ್ ಸ್ವಿಮ್ಮಿಂಗಲ್ಲಿ. ಸೊ ಎವ್ರಿ ಮಸಲ್ ರಿಕ್ವೈರ್ ಎಕ್ಸಸೈಸ್. ಸೊ ಬ್ಯಾಕ್ ಪ್ರಾಬ್ಲಮ್, ನೆಕ್ ಪ್ರಾಬ್ಲಮ್ ಇದ್ದವ್ರಿಗೆ ಬೆಸ್ಟ್ ಸ್ವಿಮ್ಮಿಂಗ್ ಇಸ್ ದ ಫಸ್ಟ್, ಸೆಕೆಂಡ್ ಇಸ್ ಯೋಗ. ವೆರಿ ನೈಸ್. ಸೊ ಇವನ್ ವಯಸ್ಸಾದವ್ರಿಗೂ ಅಷ್ಟೇ ಸ್ವಿಮ್ಮಿಂಗ್ ಇಸ್ ದ ಬೆಸ್ಟ್ ಎಕ್ಸಸೈಸಸ್, ಬೆಸ್ಟ್ ಎಕ್ಸಸೈಸ್. ಸೊ ಈ ಸ್ಪೈನ್ ಸರ್ಜರಿಯಲ್ಲಿ ಈಗ ನಾವು ಯಾರಿಗೆ ಇದೆಲ್ಲ ಮಾಡ್ಕೊಳ್ಳಲು, ಸ್ಪೈನಲ್ಲಿ ಏನಿದೆ ಅಂದರೆ ದೆರ್ ಇಸ್ ಸೆಂಟ್ರಲ್ ಸ್ಪೈನಲ್ ಕಾರ್ಡ್, ಬೋನ್ ಈಸ್ ಸ್ಪೈನ್. ಆ ಬೋನ್ ಒಳಗೆ ನಾನು ಹೇಳಿದ್ನಲ್ಲ, ಸ್ಪೈನಲ್ ಕಾರ್ಡ್ ಕೂಡ ನಮ್ದೆಲ್ಲ ಸ್ಪೈನಲ್ ಕಾರ್ಡ್ ಓನ್ಲಿ ಲಿಟಲ್ ಹ್ಯಾಂಡ್ ಸೈಜ್. ನಿಮ್ಮ ಸ್ಪೈನಲ್ ಕಾರ್ಡ್ ಈಸ್ ಯುವರ್ ಲಿಟಲ್ ಹ್ಯಾಂಡ್, ಲಿಟಲ್ ಫಿಂಗರ್ ಇಷ್ಟೇ. ಅದು ಹಿಂಗಿರುತ್ತೆ. ಗೋಧಿ ಹಿಟ್ಟನ್ನು ಕಲಸಿ ಮುಟ್ಟಿದ್ರೆ ಹಿಂಗಂದರೆ ಸ್ಪೈನಲ್ ಕಾರ್ಡಲ್ಲಿ ಫುಲ್ ಸಿಗ್ನಲ್ಲೇ ಬರೋಲ್ಲ. ಇಷ್ಟಂದರೆ ಸಾಕು, ನಾನು ಹಿಂಗೆ ಹೊಡೆದ್ರೆ ಸಾಕು, ಯುವರ್ ಪ್ಯಾರಾಪ್ಲಿಜಿಕ್, ಕ್ವಾಡ್ರಪ್ಲಿಜಿಕ್. ಅಂದರೆ ಆಲ್ 4 ಲೆಗ್ಗಳು ವೀಕ್ ಆಗೋ ಸಾಧ್ಯತೆ ಇದೆ. ಬ್ಲ್ಯಾಡರ್ ಓಪನ್ ಆಗಿ ಹಿಂಗಂದರೆ ಸಾಕು. ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ದೇವ್ರು ಏನು ಕೊಟ್ಟಿದ್ದೀನಿ, ಮತ್ತೆ ಪ್ರಕೃತಿ, ಬೋನು ಮತ್ತು ಅದ್ರ ಸುತ್ತಲೂ ನೀರು. ಹಳೇ ಕೋಟೆಗಳು ಮಾಡೋರು ಗೊತ್ತಿತ್ತಲ್ಲ, ಕೋಟೆಯಲ್ಲಿ ಮಾಡ್ಬೇಕಾರೆ ಸುತ್ತಲೂ ನೀರು ಹಾಕ್ಬಿಟ್ಟು ಇದು ಕ್ರೊಕೊಡೈಲ್ ಇಡೋರು, ವೈರಿ ಬರಬಾರ್ದು ಅಂತ. ಅಷ್ಟು ಈಸಿಯಾಗಿ ಒಳ ಕೋಟೆ ಎಂಟ್ರ. ಸೇಮ್ ಇಸ್ ಸ್ಪೈನಲ್ ಕಾರ್ಡ್. ಟು ಪ್ರೊಟೆಕ್ಟ್ ದಟ್ ದರ್ ಇಸ್ ಅ ಬೋನ್ ಅರೌಂಡ್ ಇಟ್, ಸ್ಪೈನಲ್ ಕಾರ್ಡ್ ಕರ್ವ್ ಇದು ಕವರಿಂಗ್, ಅದ್ರ ಮಧ್ಯದಲ್ಲಿ ನೀರು ಮಧ್ಯದಲ್ಲಿ ಸ್ಪೈನಲ್ ಕಾರ್ಡ್ ತೇಲ್ತಾ ಇರುತ್ತೆ. ಅದೆಲ್ಲೂ ಟಚ್ ಆಗಬಾರ್ದು, ಒಂಚೂರು ಟಚ್ ಆಗಲ್ಲ. ಆಮೇಲೆ ಸ್ಪೈನ್ ಅಂದರೆ ಏನು, ಒಂದೊಂದು ಬೋನು, ಒಂದು ಇಟ್ಟಿಗೆ ಮೇಲೆ ಇನ್ನೊಂದು ಇಟ್ಟಿಗೆ. ಆ ಇಟ್ಟಿಗೆ ಬಟ್ ಇಟ್ ಹ್ಯಾಸ್ ಟು ಬಿ ಫ್ಲೆಕ್ಸಿಬಲ್. ಸೊ ನೀವು ಸಿಮೆಂಟ್ ಹಾಕೋಕ್ಕಾಗಲ್ಲ, ಅದ್ರ ಮಧ್ಯದಲ್ಲಿ ಗೋಧಿ ಹಿಟ್ಟು ಕೊಟ್ಟೇನು ಮತ್ತೆ. ಇಟ್ಸ್ ಕಾಲ್ಡ್ ಡಿಸ್ಕ್. ಇಟ್ ಇಸ್ ಎ ಲಿಕ್ವಿಡ್ ಕೈಂಡ್ ಆಫ್ ಎ ಥಿಂಗ್.
ಅದು ಇಟ್ ಆ್ಯಕ್ಟ್ಸ್ ಲೈಕ್ ಎ ಶಾಕ್ ಅಬ್ಸಾರ್ಬರ್ ಟು ಯು ಕ್ಯಾನ್ ಮೂವ್, ಐ ಕ್ಯಾನ್ ಮೂವ್ ಎನಿವೇರ್. ಸಿ ಫ್ಲೆಕ್ಸಿಬಲ್. ಅದು ಫ್ಲೆಕ್ಸಿಬಲ್ ಇಲ್ಲ, ವಯಸ್ಸಾಗ್ತಿದ್ದಂಗೆ ಅದು ಡ್ರೈ ಆಗುತ್ತೆ. ಡ್ರೈ ಆಗ್ತಿದ್ದಂಗೆ ವಿ ಬಿಕಮ್ ರಿಜಿಡ್. ಎಕ್ಸಸೈಸ್ ಮಾಡಿದ್ರೆ ಮೊದಲಿಂದನೂ ಅದು ಸ್ಪ್ರಿಂಗ್ ಆಗಿ ಉಳ್ಕೊಳ್ಳುತ್ತೆ, ಡ್ರೈ ಆಗಲ್ಲ. ಬಿಕಾಸ್ ಯು ಮೇಂಟೈನ್ ದಟ್ ಕರ್ವೇಚರ್. ಆ ಕರ್ವೇಚರ್ ಎಸ್ ಶೇಪ್ ಇರೋದು ಸ್ಪೈನ್. ಎಸ್, ಆ ಎಸ್ ಶೇಪು ನೀವು ಎಕ್ಸಸೈಸ್ ಮಾಡಿಲ್ಲ ಅಂದರೆ ಬೆಂಡ್ ಆಗೋಕ್ಕೆ ಶುರು ಆಗುತ್ತೆ. ಬೆಂಡ್ ಆದರೆ ಇದು ನಮ್ಮ ಡಿಸ್ಕ್ ಮೇಲೆ ಪ್ರೆಷರ್ ಹೋಗುತ್ತೆ. ಪ್ರೆಷರ್ ಹೋದರೆ ಏನಾಗುತ್ತೆ, ಚಕ್ಲಿ ಥರ ಅದು ಹೊರಗೆ ಬರುತ್ತೆ. ಅದನ್ನೇ ಡಿಸ್ಕ್ ಹರ್ನಿಯೇಷನ್ ಅಂತೀವಿ, ಬಲ್ಜ್ ಅಥವಾ ಡಿಸ್ಕ್ ಹರ್ನಿಯೇಷನ್ ಅಂತೀವಿ. ಆವಾಗ ಅದು ಸುತ್ತಲೂ ಹೋಗ್ತಿರೋ ನರಗಳಿಗೆ ಸ್ಪೈನಲ್ ಕಾರ್ಡಿಗೆ ಪ್ರೆಷರ್ ಆಯಿತು ಅಂದರೆ, ಸ್ಪೈನಲ್ ಕಾರ್ಡಿಗೆ ಪ್ರೆಷರ್ ಆದರೆ ವೀಕ್ನೆಸ್ ಬರುತ್ತೆ. ನರಕ್ಕೆ ಪ್ರೆಷರ್ ಆದರೆ ಸಿಯಾಟಿಕಾ ಅಂತೀವಿ ಲೆಗ್ಗಲ್ಲಿ, ಕೈಯಲ್ಲಿ ಹ್ಯಾಂಡ್ ರೇಡಿಯೇಷನ್ ಅಂತೀವಿ. ಸೊ ಯಾವಾಗ ಇದು ನರ್ವ್ ವೀಕ್ನೆಸ್ ಬರುತ್ತೋ, ಕಾನ್ಸ್ಟೆಂಟ್ ಪೇಯ್ನ್ ಇರುತ್ತೋ, ಅಥವಾ ವೀಕ್ನೆಸ್ ಸ್ಪೈನಲ್ ಕಾರ್ಡಿಗೆ ಪ್ರೆಷರ್ ಬರುತ್ತೋ, ಅವಾಗ ಮಾತ್ರ ಸ್ಪೈನ್ ಸರ್ಜರಿ ಬೇಕು. ಇಲ್ಲಾಂದರೆ ಸ್ಪೈನ್ ಸರ್ಜರಿ ಬೇಕಾಗಿಲ್ಲ. ಸ್ಪೈನಲ್ ಕೂಡ ಅದು ನಮ್ಮ ಕಾಮನೆಸ್ಟ್ ಪ್ರಾಬ್ಲಮ್ ಈಸ್ ಡಿಜನರೇಟಿವ್, ಅಂದರೆ ವೇರ್ ಆ್ಯಂಡ್ ಟೇರ್. ಡಿಜನರೇಷನ್ ಅಂತ ಸ್ಪಾಂಡಲೋಸಿಸ್ ಅಂತ ತಕ್ಷಣ ಡಿಸೀಸ್ ಅಲ್ಲ ಅದು. ಬಿಳಿ ಕೂದಲಿಗೆ ಗ್ರೇ ಹೇರ್ ಅಂತೀವಿ. ಬೋನ್ಗೆ ಬಿಳಿ ಆದ ತಕ್ಷಣ ನಾವು ಸ್ಪಾಂಡಲೋಸಿಸ್ ಅಂತೀವಿ ಮೆಡಿಕಲ್ ವರ್ಡಲ್ಲಿ. ಸ್ಪಾಂಡಲೋಸ್ ಅಂದ ತಕ್ಷಣ ಡಿಸೀಸ್ ಅಲ್ಲ. ಎಲ್ಲ ಬರೋದು ನನ್ನ ಹತ್ರ ಸ್ಪಾಂಡಲೋಸ್ ಅಂದಿದ್ದಾರೆ, ಬಂದು ಕೂತ್ಕೊತಾರೆ. ಸ್ಪಾಂಡಲೋಸ್ ಇಸ್ ನಾಟ್ ಎ ಡಿಸೀಸ್. ಅದಕ್ಕೆ ನೀವು ಕರೆಕ್ಟಾಗಿ ಎಕ್ಸಸೈಸ್ ಮಾಡಿಲ್ಲ, ನಿಮಗೆ ವಯಸ್ಸಾಯಿತು, ಅದನ್ನು ನೋಡ್ಕೊಳ್ಳಿ ಅಂತ ಆ ವರ್ಡ್ ಡಯಾಗ್ನೋಸಿಸ್. ಸ್ಪಾಂಡಲೋಸಿಸ್ಗೆ ಆಗಿ ಯಾವಾಗ ನರದಲ್ಲಿ ನಾವು ವೀಕ್ನೆಸ್ಸೋ, ಲೆಗ್ಗಲ್ಲಿ ವೀಕ್ನೆಸ್ ಬರುತ್ತೋ, ಅಂದರೆ ಆ ಸ್ಪೈನಲ್ ಕೆನಾಲ್ ನಾನು ಹೇಳಿದ್ನಲ್ಲ ಜಾಗ, ಅದು ನ್ಯಾರೋ ಆಗಿದೆ, ಅದನ್ನು ರಿಲೀಸ್ ಮಾಡೋಕ್ಕೆ ಮಾತ್ರ ನಾನು ಬೇಕು ಸರ್ಜನ್ ಆಗಿ. ಅಲ್ಲಿ ತನಕ ಸುಮ್ಮನೆ ಅಲ್ಲಿ ಇಲ್ಲಿ ನೋವು ಬರ್ತಿದೆ ಅಂದರೆ ನೀವು ಮಸಲ್ ಬಿಲ್ಡ್ ಮಾಡಿಕೊಂಡ್ರೆ ವಾಪಸ್ ಕರ್ವೇಚರ್ ಹೋಗುತ್ತೆ, ಇದು ಓಪನ್ ಆಗುತ್ತೆ. ನರ ಹೋಲ್ ಓಪನ್ ಆದರೆ ನರದಲ್ಲಿ ಕಂಡಕ್ಷನ್ ಸರಿ ಆಗುತ್ತೆ, ನಿಮ್ಮ ಪೇಯ್ನು ಕಡಿಮೆ ಆಗುತ್ತೆ. ಬಿಕಾಸ್ ಮಸಲ್ ಹೋಲ್ಡ್ ವೆರಿ ವೆಲ್.